ನೋಡಿ ಫ್ರೆಂಡ್ಸ್, ಅಮ್ಮನ ಪ್ರೀತಿ ಮುಂದೆ ಇನ್ಯಾವ ಪ್ರೀತಿನೂ ದೊಡ್ಡದಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಇವತ್ತಮ್ಮ ಏನೇನು ತಂದುಕೊಟ್ರು ನನಗೋಸ್ಕರ ಅಂತ ಹೇಳಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ಹೇಮರದು ಬ್ಲಾಗ್ಗೆ ಸ್ವಾಗತ, ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಮ್ಮ ಆಲ್ರೆಡಿ ಈಗ ಬಂದಿದ್ದಾರೆ. ಬಂದು ಎಲ್ಲ ತಂದುಕೊಟ್ಟು ಅವರು ಕೂಡ ನೋಡ್ತಾರೆ. ಅದೇ ಆಲ್ರೆಡಿ ಮನೆ ಕರೆದೆ, ಅವ್ರು ಬರಲಿಲ್ಲ. ಹಾಗಾಗಿ ಏನೇನು ತಂದುಕೊಟ್ಟಿದ್ದಾರೆ ಅಂತ ನೀವು ನೋಡಿ ಫ್ರೆಂಡ್ಸ್. ಹೆಣ್ಮಕ್ಳಿಗೆ ತಾಯಿ ಬಿಟ್ಟರೆ ಇನ್ಯಾರು ಈ ಥರ ತ್ಯಾಗ ಮಾಡೋದು ಇನ್ಯಾರೂ ಇಲ್ಲ ಅಂತ ಅಂದ್ಕೊತೀನಿ. ಹಾಗಾಗಿ ಮೈ ಮಾಮ್ ಈಸ್ ಬೆಸ್ಟ್ ಮಾಮ್ ಅಂತ ಹೇಳ್ತೀನಿ ಫ್ರೆಂಡ್ಸ್. ಈಗ ರೋಹಿತನಾಗೆ ಕರಾಟೆ ಕ್ಲಾಸಿಂದ ಒಟ್ಟಿಗೆ ಕರ್ಕೊಂಡು, ಯಾಕಂದರೆ ಬ್ಯಾಗ್ ಬೇರೆ ತೂಕ ಐತಲ್ವಾ, ಎತ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಅದು ರೋಹಿತ ಎತ್ಕೊಂಡ್ಬರ್ರಿ ಅಂದ್ಬಿಟ್ಟು ಅವ್ನ ಕ್ಲಾಸ್ ಹತ್ರ ಹೋಗಿದ್ದೆ. ರೋಹಿತನ ಕೂಡ ಸಿಕ್ಕಿದ. ಹಾಗೆ ಅವ್ನ ಕೈಲಿ ಬ್ಯಾಗ್ ಕೊಟ್ಬಿಟ್ಟು ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಮನೆಗೆ. ಇನ್ನೂ ಸ್ವಲ್ಪ ದೂರ ಇದೆ. ನೋಡಿ ಫ್ರೆಂಡ್ಸ್, ಈಗಷ್ಟೇ ಮನೆಗೆ ಬಂದು ಅಮ್ಮ ಏನೇನು ತಂದುಕೊಟ್ಟೈತೆ, ಏನೇನು ತೊಗೊಂಬಂದು ಎಲ್ಲ ಕ್ಲೀನ್ ಮಾಡಿ ಬಿಡಿಸಿ ಕೊಟ್ಟಿದ್ದೀನಿ. ತೊಗೊಂಡೋಗಿ ಫ್ರಿಜ್ಗೆ ಹಾಕ್ಬಿಡು ಫಸ್ಟು ಅಂತ ಹೇಳಿದ್ರು. ಏನು ರೋಹಿತ ಇದು ಇದೆಯಾ? ಹೂವು, ಕೊತ್ತಂಬರಿ ಸೊಪ್ಪು ಮತ್ತು ಏನು ಸೊಪ್ಪು ಗೊತ್ತಾ? ಚಕೋತ ಸೊಪ್ಪಿದೆ. ನಮ್ಮ ರೋಹಿತ ಕೈಯಲ್ಲಿ ಹಿಡ್ಕೊಂಡು ಬರ್ತಾ ಹಿಂಗೆ ಆಡ್ಸ್ಕೊಂಡೇನೆ ಅರ್ಧ ಜೀವ ಮಾಡ್ಬಿಟ್ಟ. ಅದಕ್ಕೆ ಇದೇನಿದು? ಮಲ್ಲಿಗೆ ಮತ್ತು ಕನಕಾಂಬರ ಎಲ್ಲ ಒಟ್ಟಿಗೆ ಕಟ್ಟಿ ತಂದುಕೊಟ್ಟಿದ್ದಾರೆ. ಯಾಕಂದರೆ ನಾನು ಕೆಲ್ಸಕ್ಕೆ ಹೋಗೋದ್ರಿಂದ ಆಗಲ್ಲ ಅಂತೇಳಿ ತಂದುಕೊಟ್ಟಿದ್ದಾರೆ. ಇದರಲ್ಲಿ ಸೇವಂತಿಗೆ, ಕಲ್ಕಲರ್ ಹೂವು, ಇದು ಎಲ್ಲ ಮಿಕ್ಸು, ರೋಸು ಎಲ್ಲ ಮಿಕ್ಸಲ್ಲಿ ತಂದುಕೊಟ್ಟಿದ್ದಾರೆ. ಇದರಲ್ಲಿ ತರಕಾರಿ, ಬೀನ್ಸು, ಮೂಲಂಗಿ, ನುಗ್ಗೆಕಾಯಿ ಕೂಡ ಬಿಡಿಸ್ಕೊಂಬಂದು ಕೊಟ್ಟವ್ರು ನೋಡಿ. ನುಗ್ಗೆಕಾಯಿ, ಬದನೆಕಾಯಿ, ಮೂಲಂಗಿ ಎಲ್ಲ ಇದೆ. ಇದು ಬಂದು ಗೋರಿಕಾಯಿ ಇದೆ. ಇಷ್ಟು ಮಾರ್ಕೆಟ್ಗೆ ಹೋಗಿ ನಮಗೋಸ್ಕರ, ಅಂದರೆ ಎಲ್ಲರಿಗೂ ಈಕ್ವಲಾಗಿ ನೋಡ್ತಾರೆ. ನಾವು ಮಾರು ನಂಗೆ ಸ್ವಲ್ಪ ಎಕ್ಸ್ಟ್ರಾ, ಯಾಕಂದರೆ ಆಗಲ್ಲ, ಇನ್ನು ಮನೇಲಿ ಬಿಡಿಸ್ಕೊಳಕ್ಕಾಗಲ್ಲ ಅಂತೇಳಿ ಸೊಪ್ಪೆಲ್ಲ ಸ್ವಲ್ಪ ಬಿಡಿಸಿ ಇದಿದೆ. ಪಾಲಕು ಮತ್ತು ಚಕೋತ, ಕೊತ್ತಂಬರಿ, ಇಲ್ಲಿ ಮಲ್ಲಿಗೆ, ಕನಕಾಂಬರ, ಇದೆಲ್ಲ ರೋಸು, ಇದೆಲ್ಲ ತರಕಾರಿಗಳು ಎಲ್ಲ ತಂದುಕೊಟ್ಟು ಹೋದರು. ಹಂಗೂ ಬನ್ನಿ ಮನೆಗೆ ಅಂತ ಕರೆದೆ. ಬಟ್ ಅದು ಇಲ್ಲ, ನನ್ನೆಲ್ಲ ಮತ್ತೆ ಹೋಗೋಕ್ಕಾಗಲ್ಲ, ನಾನು ಹೋಗ್ತೀನಿ ಮನೆಗೆ ಅಂತ ಹೋದರು. ತಾಯಿ ಬಿಟ್ಟರೆ ಯಾರು ಬೇರೆ ಈ ಥರ ಕೆಲಸ ಎಲ್ಲ ಮಾಡೋಕೆ ಯಾರು ಮಾಡಿಕೊಡ್ತಾರೆ? ಯಾರು ಮಾಡಿಕೊಡಲ್ಲ. ಕೆಲವ್ರು ಇರ್ತಾರೆ, ಒಬ್ರಿಗೆ ಒಂದೊಂಥರ ಮಾಡ್ತಾರೆ, ಒಂದೊಂಥರ ನೋಡ್ತಾರೆ. ನಮ್ಮಮ್ಮ ಅಂತೂ ಹಂಗೆ ಮಾಡಲ್ಲ. ನಮ್ಮ ಅಕ್ಕನ ಮನೆಗೆ ಹಂಗೆ ಕೊಟ್ಟು, ನನಗೆ ಕೊಟ್ಟು, ಈಗ ಅವ್ರ ಮನೆಗೆ ತೊಗೊಂಡೋದ್ರು. ಹಂಗೆ ಎಲ್ಲರಿಗೂ ಮಾಡ್ತಾರೆ. ಯಾರ್ಯಾರು ಏನೇನು ಅನ್ಕೊಂತಾರೋ ಗೊತ್ತಿಲ್ಲ, ಎಲ್ಲರಿಗೂ ಈಕ್ವಲಾಗಿ ಅವ್ರ ಕೈಯೆಲ್ಲ ಇಷ್ಟ ಆಗುತ್ತೋ ಅಷ್ಟು ಮಾಡ್ತಾರೆ. ಅದಕ್ಕೆ ಹೇಳೋದು, ತಾಯಿ ಇರೋ ತನಕ ಅಷ್ಟೇ ಎಲ್ಲ ಅಲ್ವಾ ಫ್ರೆಂಡ್ಸ್. ತಾಯಿ ಇದ್ರೇ ಇಲ್ಲ ನೋಡಿ. ಸೊಪ್ಪೆಲ್ಲ ಬಿಡಿಸಿ ತಂದುಕೊಟ್ಟಿದ್ದಾರೆ. ಇನ್ನು ಯಾಕಂದರೆ ಕೆಲ್ಸಕ್ಕೆ ಹೋಗ್ತಾಳೆ, ಇನ್ನು ಬಿಡ್ಸೋಕ್ಕಾಗಲ್ಲ ಅಂತೇಳಿ ಅವ್ರ ಕೈಯಲ್ಲಾದಷ್ಟು ಸೊಪ್ಪೆಲ್ಲ ತಂದು ಬಿಡಿಸಿ, ಹೂವೆಲ್ಲ ಕ್ಲೀನ್ ಮಾಡಿ ಎಲ್ಲ ತಂದು ಕೊಟ್ಟಿದ್ದಾರೆ. ಫಸ್ಟ್ ಹೇಳೋದು ನೆಲ ತೊಗೊಂಡು ಫ್ರಿಜ್ಗೆ ಹಾಕ್ಬಿಟ್ಟು ಆಮೇಲೆ ಬೇರೆ ಕೆಲಸ ಮಾಡ್ಕೊ ಅಂತ ಹೇಳಿದ್ರು. ನೀವೇನಂತೀರಾ ಅಲ್ವಾ? ಅಮ್ಮನ ಬಿಟ್ಟರೆ ಬೇರೆ ಯಾರು ಈ ಕೆಲಸನ ಮಾಡೋಕ್ಕೆ ಆಗಲ್ಲ. ಬನ್ನಿ ಈಗ ಹೋಗಿ ಅಡುಗೆ ಮಾಡೋಣ. ಸೂಪರ್ ಹಿಂಗನ್ಬೇಕು, ಸೂಪರ್ ಅನ್ಬೇಕು. ಚೆನ್ನಾಗಿತ್ತಾ? ನೈಸ್, ವಾವ್ ಅಂದ್ಬಿಡು. ವಾವ್ ಸೂಪರ್ ತಿನ್ನಾಯ್ತು, ತಿನ್ಕೊ ಜಾಣ ನೀನು. ತಿನ್ನಿಸ್ಲಾ? ನಿಮ್ಮ ಸ್ಪೂನಲ್ಲಿ ಎತ್ತಕ ಬರಲ್ಲ. ತಿನ್ನು. ಚೆನ್ನಾಗಿತ್ತು ಮುದ್ದು. ಸಾರು ಬೇಕೇನೋ ಕೊಂಡೊಳಗೆ. ಇನ್ನೂ ಸಾಂಬಾರು ಬೇಕಾ? ಖಾರ ಇಲ್ವ ನಿನಗೆ? ಖಾರ ಬೇಕಾ? ಏನು ಏನಾಗೈತೆ ಹೇಳ್ಬಿಡು. ನನಗೆ ಸೂಪರ್ ಹಣ್ಣು ಅಂದ್ಬಿಡು. ಇಲ್ಲಿ ಇದಿರ್ಕತೀನಿ. ಸೂಪರ್ ಸೂಪರ್. ಇಲ್ಲಿ ನೀನೇ ತಿಂತೀಯಾ? ತಿನ್ನು. ಚಲೋ ಇಲ್ಲ, ಕೈಯಲ್ಲಿ ತಿನ್ನು. ನಿಂಗೆ ಆಗಲಿಲ್ಲ ಕೈಯಲ್ಲೇ ತಿನ್ನು. ಕೈಯಲ್ಲೇ ತಿನ್ನಿಸ್ಲ ನಾನು? ತಿನ್ಕೊ, ತಿನ್ನು. ತಿನ್ಕೊ. ಅಸಹ್ಯ ಅನ್ನಿಸ್ತಾ ಇದೆ. ಟಚ್ ಮಾಡ್ತಾಳೆ ಇವಾಗ. ಅವಾಗ ಅಂತಿದ್ಲು.
ಮುದ್ದು ಏನದು ಬಾಲಾ ಕೊಟ್ಟೈತೆ ಒಳಗಡೆ ಏನದು ಬಾಲ್ ಅದು ಅಣ್ಣಂಗೆ ಎಸ್ಬಿಡು ಕ್ಯಾಚ್ ಹಾಕೋ ಅಣ್ಣಂಗೆ ಕ್ಯಾಚ್ 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 ಹಾಕೋ ಅಣ್ಣಂಗೆ ಕ್ಯಾಚ್ ಹಾಕೋ ಕ್ಯಾಚ್ 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 ಟ್ರೈ ಮಾಡ್ತಾಳೆ ಯಾರೊಳಗೆ ಮಾಡಕ್ಕೆ ಬರಲ್ಲ ನೀನು ಮಾಡು ಅಂತೇಳಿ ನೋಡು ನೋಡಲಿ ಚಿನ್ನ ಅಣ್ಣಂಗೆ ತಿನ್ಸು ಅಣ್ಣಂಗೆ ತಿನ್ಸು ಅಣ್ಣಂಗೆ ರವಿತ್ ಅಣ್ಣಂಗೆ ತಿನ್ಸು 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 ನೀಟಾಗಿ ನೀಟಾಗಿ ಹಾಕ್ಸ್ಕೊರೋ ಇತ್ತು ನೋಡು ತಂಗಿ ತಿನ್ನಿಸ್ತಾಳೆ ನಿಂಗೆ ನೀನು ತಿನ್ಕೋ ಇವಾಗ ನೀನು ತಿನ್ಕೋ ನೀನು ತಿನ್ನು ಅವಳು ತಿಂತಾಳೆ ನೀನು ತಿನ್ಬೇಕಂತ ತಿನ್ನಿಸ್ತಾಳಂತೆ ಹಾಂ ತಿನ್ಸವ ಜಾಣೆ ಮುದ್ದು ನೀನು ಅಲ್ವಾ ಜಾಣ ಮುದ್ದನ ನೀನು ಜಾಣ ಮುದ್ದು ಚೆನ್ನಾಯ್ತು ಮೊನ್ನೆ ಚೆನ್ನಾಗೋಯ್ತು ತಿನ್ನು ಫ್ರೆಂಡ್ಸ್ ಹಂಗೆ ಟೊಮೊಟೊ ಗೊಜ್ಜು ಮತ್ತು ಟೊಮೆಟೊ ಸಾರು ಮಾಡಿ ಸುಮ್ಮನೆ ಒಂದು ಟೈಮ್ಗೆ ಅನ್ನ ಮಾಡಿದೆ. ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್. ಎಲ್ಲರಿಗೂ ವೀಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ಶೇರು ಲೈಕ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು, ಬಾಯ್.